ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕನಕಪುರದ ಬಂಡೆ ಟ್ರಬಲ್ ಶೂಟರ್ ಎಂದೇ ಖ್ಯಾತಿ ಪಡೆದಿರುವ ಡಿ.ಕೆ. ಶಿವಕುಮಾರ್ ಅವರು ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ದೀರ್ಘಕಾಲದಿಂದ ನಡೆದಂಥ ಚರ್ಚೆ ವಿವಾದ ಎಲ್ಲವನ್ನ ಮೀರಿ ಅವರು ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಇರೋ ಕಡೆ ವಿವಾದ ಹೊಸ್ತೇನಲ್ಲ. ಅದೇ ರೀತಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಸಮಾರಂಭ ಕೂಡ ಇವತ್ತು ಚರ್ಚೆಗೆ ಗ್ರಾಸವಾಗಿದೆ. ಅದೇನೇ ಇರಲಿ, ಈಗ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದತ್ತ ಎಲ್ಲರ ಕಣ್ಣು. ಭಾರತದಾದ್ಯಂತ ಎಲ್ಲರೂ ಈಗ ಡಿ.ಕೆ. ಶಿವಕುಮಾರ್ ಆಡಳಿತವನ್ನು ಕುತೂಹಲದಿಂದ ನೋಡ್ತಿದ್ದಾರೆ, ನಿರೀಕ್ಷೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಣ ಇವತ್ತಿನ ವಿಡಿಯೋದಲ್ಲಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಟಿಫಿಕೇಶನ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ, ಶಿವಮೊಗ್ಗ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಿದ್ದ ಹಾಗೆಯೇ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಚುರುಕಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲ ಇಲಾಖೆಯ ಮುಖ್ಯಸ್ಥರು, ಅಧಿಕಾರಿಗಳನ್ನ ಸಭೆ ಕರೆದು ಅವರಿಗೆ ಎಚ್ಚರಿಕೆ ಮತ್ತು ನಿರ್ದೇಶನವನ್ನ ನೀಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಅನುಭವ 4 ದಶಕಗಳದ್ದು. ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಅವರು NSUI ಮೂಲಕ ರಾಜಕೀಯಕ್ಕೆ ಕಾಲಿಡ್ತಾರೆ. ಹಾಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅವರು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದಾದ ನಂತರ ಅವರು 1989ರಲ್ಲಿ ಸಾತನೂರು, ಅಂದ್ರೆ ಈಗ ಕನಕಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ MLA ಆಗ್ತಾರೆ. ಅಲ್ಲಿ ಪ್ರಾರಂಭವಾದ ಅವರ ಗೆಲುವಿನ ಹಾದಿ ಇವತ್ತಿನವರೆಗೆ ಸತತವಾಗಿ 8 ಬಾರಿ ಅವರು MLA ಆಗಿ ಒಂದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಇತ್ತೀಚೆಗೆ ನಡೆದಂತ, ಅಂದ್ರೆ ಕಳೆದ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿರುವುದು ಅವರ ಜನಪ್ರಿಯತೆ ಮತ್ತು ಯಶಸ್ಸಿಗೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಅವರು ನೇರ ದಿಟ್ಟ ಮಾತುಗಳಿಗೆ, ನಿಷ್ಠುರ ಮಾತುಗಳಿಗೆ ಹೆಸರಾದವರು ಕೂಡ. ಅವರ ಮಾತುಗಳಿಂದನೇ ವಿವಾದಕ್ಕೆ ಸಿಲುಕಿದ್ದೂ ಇದೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಯವಾದ ಲೇಪನವನ್ನ ಮಾಡಿ ಮಾತುಗಳನ್ನಾಡೋದಕ್ಕೆ ಬರೋದಿಲ್ಲ. ಎದುರುಗಡೆ ಇರೋ ವ್ಯಕ್ತಿ ಯಾರಾದ್ರೂ ಪರವಾಗಿಲ್ಲ, ಅವರು ಏನ್ ಅನ್ಕೊಳ್ತಾರೆ ಅನ್ನೋದನ್ನ ಯೋಚನೆ ಮಾಡದೆ ತಮಗನ್ಸಿದ್ದನ್ನ ನೇರವಾಗಿ ಹೇಳ್ತಾರೆ. ಎಲ್ಲ ರಾಜಕಾರಣಿಗಳ ತರ ಅಲ್ಲ, ಜನರನ್ನ ಮೆಚ್ಚಿಸ್ಬೇಕಂತಾನೆ ಮಾತಾಡೋರು ಅಲ್ಲ. ಹಾಗಾಗಿನೇ ಅವರ ನಿಷ್ಠುರವಾದ ಮಾತುಗಳು ವಿವಾದಕ್ಕೆಡೆ ಮಾಡಿದ್ದು ಆಶ್ಚರ್ಯನೇ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು 4 ದಶಕಗಳ ಕಾಲ ಬಂದು ಹೋದಂತ ಎಲ್ಲ ಮುಖ್ಯಮಂತ್ರಿಗಳನ್ನ ಹತ್ತಿರದಿಂದ ನೋಡಿದವರು, ಅವರ ಆಡಳಿತವನ್ನ ಕಂಡವರು. ಅದು ವೀರೇಂದ್ರ ಪಾಟೀಲ್ ಇರಬಹುದು, ಬಂಗಾರಪ್ಪ, SM ಕೃಷ್ಣ, ಹೀಗೆ ಸಾಲು ಸಾಲು ಮುಖ್ಯಮಂತ್ರಿಗಳನ್ನ ಹತ್ತಿರದಿಂದ ನೋಡಿದರೆ, ಸಚಿವರಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಬಂಗಾರಪ್ಪ ಮತ್ತು SM ಕೃಷ್ಣ ಅವರ ಜೊತೆನಲ್ಲಿ ಬ್ಲೂ ಐಡ್ ಬಾಯ್ ಅಂತಾನೆ ಅವರು ಗುರುತಿಸ್ಕೊಂಡಿದ್ರು. ಅಂದ್ರೆ ನೀಲಿ ಕಣ್ಣಿನ ಹುಡುಗ ಅಂತೇಳಿ ಎಲ್ಲರೂ ಅವರನ್ನ ಗುರುತಿಸ್ತಿದ್ರು. ಡಿ.ಕೆ. ಶಿವಕುಮಾರ್ ಅವರು ಪಕ್ಷವನ್ನ ಕಟ್ಟೋದ್ರಲ್ಲಿ ತೋರಿಸಿದಂತ ಒಂದು ಶ್ರಮ ಇದೆಯಲ್ಲ, ಅದು ಇವತ್ತು ಇಡೀ ದೇಶನೇ ಗುರುತಿಸಿದೆ. ಯಾಕಂದ್ರೆ ಒಂದು ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಪೂರ್ತಿಯಾಗಿ ನೆಲ ಕಚ್ಚಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ, ಜವಾಬ್ದಾರಿಯನ್ನ ಅವರು ವಹಿಸಿಕೊಂಡು ಕಾರ್ಯಕರ್ತರನ್ನ ಸಂಘಟಿಸಿದ್ರು. ಪಕ್ಷವನ್ನ ಸಂಘಟಿಸೋದು ಅಷ್ಟು ಸುಲಭದ ಮಾತಲ್ಲ. ಈ ವಿಚಾರದಲ್ಲಿ ಹಾಗೆ ನೋಡಿದ್ರೆ ಬಿಜೆಪಿ ಕೂಡ ಸೋತಿದೆ. ಕೊನೆಗೆ ಅದು JDS ಜೊತೆ ರಾಜಿ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರವನ್ನ ರಚಿಸಬೇಕಾಗಿ ಬಂತು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನು ಮೈಸೂರು, ಹಾಸನ, KGF ಇಂಥ ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಪ್ರದೇಶಗಳಲ್ಲಿ JDS ಅನ್ನ ಸೋಲಿಸಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸೋಕೆ ಅವರು ಸಂಘಟಿಸಿದ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಮೆಚ್ಕೊಳ್ಬೇಕಾದಂತ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಪಕ್ಷ ಮೇಕೆದಾಟು ಪಾದಯಾತ್ರೆನ ಹಮ್ಮಿಕೊಳ್ಳುತ್ತೆ. ಇದರ ನೇತೃತ್ವ ಮತ್ತೆ ಜವಾಬ್ದಾರಿ ಇದು ಯಶಸ್ವಿಯಾಗಿ ನಡೆಯೋಕ್ಕೆ ಸಾಧ್ಯ ಆಗಿದ್ದು ಡಿ.ಕೆ. ಶಿವಕುಮಾರ್ ಅವರಿಂದ ಅಂತಾನೆ ಹೇಳ್ಬೇಕು. ಬೆಂಗಳೂರಿಗೆ ಕುಡಿಯುವ ನೀರನ್ನ ಒದಗಿಸೋದಕ್ಕಾಗಿ ಮತ್ತೆ ಮೇಕೆದಾಟುನಲ್ಲಿ ಒಂದು ಸಣ್ಣ ಅಣೆಕಟ್ಟನ್ನ ಕಟ್ಟಿ ಆ ನೀರು ಪೂರ್ತಿ ಪೋಲಾಗದೆ ಇರೋ ಹಾಗೆ, ಕಾವೇರಿ ನದಿಯ ನೀರನ್ನ ಪೋಲಾಗದೆ ಇರೋ ಹಾಗೆ ತಡೆಯೋದಿಕ್ಕಾಗಿ ಕಾವೇರಿ ಮತ್ತು ಅರ್ಕಾವತಿ 2 ಸಂಗಮ ಆಗುವಂತ ಊರು ಕನಕಪುರದ ದಿಕ್ಕಿನಿಂದ ಒಂದು ನಡಿಗೆಯನ್ನ, ಜಾಥಾವನ್ನ ಇವರು ಪ್ರಾರಂಭ ಮಾಡ್ತಾರೆ. ಇದ್ರ ಜೊತೆನೆ ಬಳ್ಳಾರಿ ನಡಿಗೆ ಕೂಡ.
ಅಂದ್ರೆ ಅಲ್ಲಿ ನಡೀತಿರುವಂತ ಅಕ್ರಮ ಗಣಿಗಾರಿಕೆಯಿಂದ ಏನು ಅನಾಹುತಗಳಾಗ್ತಾ ಇತ್ತು ಅದ್ರ ವಿರುದ್ಧ ಇವರು ಒಂದು ಪಾದಯಾತ್ರೆನ ಹಮ್ಮಿಕೊಳ್ತಾರೆ. ಅವಾಗ ಸಿದ್ದರಾಮಯ್ಯ ಅವ್ರಿಗೆ ಜನಾರ್ದನ್ ರೆಡ್ಡಿ ಅವರು ಒಂದು ಸವಾಲ್ ಹಾಕಿರ್ತಾರೆ. ಅಂದ್ರೆ ಬಳ್ಳಾರಿ ಕಡೆ ಬನ್ನಿ ನೋಡೋಣ ನೀವು ಕಾಲಿಡಿ ಅಂತೇಳಿ. ಅದಕ್ಕೆ ಪ್ರತಿಯಾಗಿ ಉತ್ತರವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಪಾದಯಾತ್ರೆಯ ನಡಿಗೆಯನ್ನ ಅಲ್ಲಿ ಹಾಕೊಳ್ತಾರೆ, ಬಳ್ಳಾರಿ ನಡಿಗೆ ಅಂತ. ಹೀಗೆ ಒಂದು ಸಂಘಟನೆಯನ್ನ ಕಟ್ಟೋದಿಕ್ಕೆ ಬೇಕಾಗಿರುವಂತ ಎಲ್ಲ ಕಾರ್ಯಗಳನ್ನ ಅವರು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆಪತ್ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಗಟ್ಟಿಯಾಗಿ ಬಂಡೆ ತರ ನಿಂತ್ಕೊಂಡು ಸಹಾಯವನ್ನ ಮಾಡ್ತಾರೆ. ಅಂದ್ರೆ 2002ರಲ್ಲಿ ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶಮುಖ್ ಅವರ ಸರ್ಕಾರ ಬೀಳುತ್ತೆ ಅನ್ನುವಾಗ ಹೈಕಮಾಂಡ್ ಅವರ ಸೂಚನೆ ಮೇರೆಗೆ 10 ಶಾಸಕರನ್ನ ಇವರು ಬೆಂಗಳೂರಲ್ಲಿ ರೆಸಾರ್ಟ್ ಒಂದರಲ್ಲಿ ಜೋಪಾನವಾಗಿಡ್ತಾರೆ. ಅಂದ್ರೆ ಅವರನ್ನು ಯಾರು ತಮ್ಮತ್ತ ಸೆಳೆಯದೇ ಇರೋ ಹಾಗೆ ಎಚ್ಚರಿಕೆಯಿಂದ ಅವರನ್ನ ನೋಡ್ಕೊಳ್ತಾರೆ. ಅದೇ ರೀತಿ 2017ರಲ್ಲಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಆಪರೇಷನ್ ಕಮಲ ಮಾಡಿ ತನ್ನತ್ತ ಸೆಳ್ಕೊಳ್ಳುತ್ತೆ ಅಂತ ಆದಾಗ 44 ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಲ್ಲಿ ಕರ್ಕೊಂಡು ಬಂದು ರೆಸಾರ್ಟ್ ಅಲ್ಲಿ ಇಟ್ಟು ಜೋಪಾನವಾಗಿ ಎಚ್ಚರಿಕೆಯಿಂದ ನೋಡ್ಕೋತಾರೆ. ಈ ರೀತಿ ಅವರು ರೆಸಾರ್ಟ್ ನಲ್ಲಿ ಶಾಸಕರನ್ನ ಜೋಪಾನವಾಗಿ ಇಟ್ಕೊಂಡು ನೋಡ್ಕೊಳ್ತಿದ್ದಂತ ಸಂದರ್ಭದಲ್ಲೇನೆ ಅವರ ಮನೆ ಮತ್ತೆ ಕಚೇರಿಗಳ ಮೇಲೆ IT ರೈಡ್ ಮಾಡ್ತಾರೆ. ಅಂದ್ರೆ ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಎಷ್ಟು ಶಕ್ತಿ ಇದೆ, ಅವರಿಗೆ ಅವರ ಪವರ್ ಏನು ಮತ್ತೆ ಅವ್ರಿಗಿರುವಂತ ಛಲ ಏನು ಅಂತ ನೋಡಿದಾಗ ಇವರು ಇದ್ರೆ ಇನ್ನ ನಮ್ಮ ಬಿಜೆಪಿಗೆ ಕರ್ನಾಟಕ ರಾಜ್ಯದಲ್ಲಿ ಉಳಿಗಾಲ ಇಲ್ಲ ಅಂತ ಅನ್ಸಿರ್ಬೋದು. ಇವರನ್ನ ಈಗ್ಲೇನೆ ಕುಗ್ಗಿಸ್ಬೇಕು, ಮಟ್ಟ ಹಾಕ್ಬೇಕು ಅಂತ ಅನ್ಸಿದ್ರೆ ಆಶ್ಚರ್ಯನೇ ಇಲ್ಲ. ಹಾಗಾಗಿ ಅವ್ರ ಮೇಲೆ ಅಕ್ರಮ ಹಣ ವರ್ಗಾವಣೆ ದೂರನ ನೀಡಿ ಆಪಾದನೆ ಮಾಡಿ ಅವ್ರನ್ನ ತಿಹಾರ್ ಜೈಲಿಗೂ ಕೂಡ ಹಾಕತ್ತೆ. ಅಂದ್ರೆ 50 ದಿನಗಳ ಕಾಲ ಅವರಲ್ಲಿ ಕಠಿಣವಾದಂತ ಒಂದು ಜೈಲು ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ಮೊದಲಿನಿಂದ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಬಹಳ ಪ್ರಯತ್ನಗಳು ನಡೆದಿತ್ತು ಅಂತ ಹೇಳಲಾಗ್ತಿದೆ. ಇದಕ್ಕೆ ಒಂದು ಸಾಕ್ಷಿ, ಒಂದು ವಿಡಿಯೋ ಇದೆ, ಇದನ್ನ ನೋಡ್ಬಿಡಿ. ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ನಿಮ್ಮ ಬಗ್ಗೆ ಖಳನಾಯಕ ಅಂತೀರಿ ಅಲ್ಲಿಂದ ಮುಖ್ಯಮಂತ್ರಿ ಆಗ್ತೀರಾ? ಬಿಜೆಪಿಗೆ ಸೇರೋ ಹಾಗೆ ಡಿ ಕೆ ಶಿ ಅವ್ರಿಗೆ ಒಂದು ಆಹ್ವಾನ ಬಂದಿತ್ತು. ಅವರು ಅದನ್ನ ನಿರಾಕರಿಸಿ ಕಾಂಗ್ರೆಸ್ ಅಲ್ಲಿ ನಿಷ್ಠೆಯಿಂದ ಉಳ್ಕೊಳ್ಳೋದಿಕ್ಕೆ ನಿರ್ಧಾರ ಮಾಡಿದ್ರು. ಅದನ್ನ ಸಹಿಸಲಾಗದೆ ಬಿಜೆಪಿ ಈ ರೀತಿ ಸೇಡನ್ನ ತೀರಿಸ್ಕೊಳ್ತು ಅಂತ ಕೂಡ ಹೇಳಲಾಯ್ತು. ಯಾಕಂದ್ರೆ ಇವತ್ತು ಉದಾಹರಣೆ ನಮ್ ಕಣ್ಮುಂದೆ ಇದೆ, ಬಹಳಷ್ಟು ರಾಜ್ಯಗಳಲ್ಲಿ ಇದು ನಡೆದಿದೆ. ಇತ್ತೀಚಿನ ಉದಾಹರಣೆಯನ್ನ ತಗೊಂಡ್ರೆ ಪಶ್ಚಿಮ ಬಂಗಾಳದಲ್ಲಿ ಸುವೇಂದ್ರ ಅಧಿಕಾರಿ ಅವರನ್ನ ತಮ್ಮತ್ತ ಬಿಜೆಪಿ ಸೆಳ್ಕೊಂಡು ಅವರನ್ನ ಮುಖ್ಯಮಂತ್ರಿ ಮಾಡ್ತು. ಅದೇ ರೀತಿ ಡಿ ಕೆ ಶಿ ಅವರನ್ನು ಮಾಡೋದಕ್ಕೆ ಅವ್ರು ಮುಂದುವರೆದಿದ್ರೆ ಆಶ್ಚರ್ಯನೇ ಇಲ್ಲ. ಆದ್ರೆ ಆ ಜೈಲಿನಲ್ಲಿದ್ದಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿ ಅವರನ್ನ ಭೇಟಿಯಾಗಿ ಧೈರ್ಯ ಹೇಳ್ತಾರೆ, ಸಮಾಧಾನದ ಮಾತುಗಳನ್ನ ಹೇಳ್ತಾರೆ. ಪಕ್ಷಕ್ಕಾಗಿ ಇಷ್ಟೆಲ್ಲ ಶ್ರಮ ಪಟ್ಟರು ಕೂಡ ದುಡಿದ್ರು ಅವ್ರಿಗೆ ಮುಖ್ಯಮಂತ್ರಿ ಪದವಿ ಅಷ್ಟು ಸುಲಭದ್ದಾಗಿರ್ಲಿಲ್ಲ. ಬಹಳ ಕಾಲ ಕಾದ್ರು. ಅದಕ್ಕಾಗಿ ತುಂಬಾ ತಾಳ್ಮೆಯನ್ನ ವಹಿಸಿದ್ರು ಅವರು. ಅದಾದ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಕೊನೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಆಯ್ತು. ಆಗ ಹೋಗಿ ಸಿದ್ದರಾಮಯ್ಯನವರ ಅವ್ರನ್ನ ಭೇಟಿ ಮಾಡಿದಾಗ ಅವರನ್ನ ಅಪ್ಕೊಂಡು ಕಾಲಿಗೆ ನಮಸ್ಕಾರ ಮಾಡ್ತಾರೆ, ತುಂಬಾ ಭಾವುಕರಾಗ್ತಾರೆ. ಇದು ಎಲ್ಲರ ಪ್ರಶಂಸೆಗೆ ಒಳಗಾಯ್ತು. ಏನಂದ್ರೆ ಆ ಸಂದರ್ಭವನ್ನ ಅವರು ನಡ್ಕೊಂಡಂತ ರೀತಿ ಇದೆಯಲ್ಲ, ಅದು ತುಂಬಾ ಘನತೆಯಿಂದ ಕೂಡಿತ್ತು ಅಂತಾನೆ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಅವರ ಭಾವುಕತೆಯನ್ನ ನೋಡಿದಾಗ ಅನ್ಸಿದ್ದು, ತುಂಬಾ ಒರಟ ಮತ್ತೆ ತುಂಬಾ ನಿಷ್ಠುರವಾದಿ ಅಂತ ಅನ್ನೋರ ಡಿ ಕೆ ಶಿವಕುಮಾರ್ ಅವರ ಒಳಗಡೆ ಕೂಡ ಒಬ್ಬ ಭಾವುಕ ಡಿ ಕೆ ಶಿ ಇದ್ದಾರೆ ಅಂತೇಳಿ. ಅದು ಬಹಳ ಅಪರೂಪಕ್ಕೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಬಹುದು. ಆದ್ರೆ ಹತ್ತಿರದಿಂದ ನೋಡಿದವ್ರಿಗೆ ಅವರ ಈ ಭಾವುಕ ಸ್ವಭಾವ ಚೆನ್ನಾಗಿ ಗೊತ್ತಿರುತ್ತೆ. ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದಂತ ಸಮಾರಂಭ ಕೂಡ ಇವಾಗ ತುಂಬಾ ಚರ್ಚೆ ಆಗ್ತದೆ. ಅಂದ್ರೆ ಆ ಸಂದರ್ಭದಲ್ಲಿ ಅವರು ಸಂವಿಧಾನವನ್ನ ಕೈಯಲ್ಲಿ ಹಿಡಿದು ಅಜ್ಜಯ್ಯನವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಮತ್ತೆ ಅಜ್ಜಯ್ಯನವರ ಫೋಟೋವನ್ನ ವೇದಿಕೆಯಲ್ಲಿ ಇಟ್ಟಿದ್ರು, ಪೂಜೆ ಮಾಡಿದ್ರು ಅನ್ನೋದು ಕೂಡ ಪ್ರಗತಿಪರ ವಲಯದಲ್ಲಿ ಒಂದಿಷ್ಟು ಟೀಕೆಗಳು ಮೂಡ್ ಬಂದಿದೆ. ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಪರಮ ದೈವ ಭಕ್ತರು. ಅವರು ಬಹುಶಃ ನಾವು ರಾಜಕೀಯದಲ್ಲಿ ನೋಡಿರುವಂತ ಯಾವ ರಾಜಕಾರಣಿ ಕೂಡ ಇವರಷ್ಟು ದೈವ ಭಕ್ತರು ಇದಾರೋ ಇಲ್ವೋ. ಡಿ ಕೆ ಶಿವಕುಮಾರ್ ಅವರು ಮೊದಲಿನಿಂದನೂ ಕೂಡ ಅಜ್ಜಯ್ಯನ ಆರಾಧಕರು. ಅವರು ಅಜ್ಜಯ್ಯ ಅವರನ್ನ ಅಂದ್ರೆ ವೀರ ಗಂಗಾಧರ ಅಜ್ಜಯ್ಯ ಅಂತ ಅವರನ್ನ ತಮ್ಮ ಗೈಡಿಂಗ್ ಫೋರ್ಸ್ ಅಂತ ಹೇಳ್ತಾರೆ. ಶ್ರೀ ಕಾಡಸಿದ್ದೇಶ್ವರ ಮಠದ ಗುರುಗಳು ಶ್ರೀ ಗಂಗಾಧರ ಅಜ್ಜಯ್ಯ ಅವರು. ಅಂದ್ರೆ 13ನೇ ಶತಮಾನದಿಂದ ಈ ಕಾಡಸಿದ್ದೇಶ್ವರ
ಪರಂಪರೆ ಏನಿದೆಯಲ್ಲ ಅದು ಬೆಳ್ಕೊಂಡು ಬಂದಿದೆ. ಮಠ ಅವತ್ತಿನಿಂದ ಇದೆ. ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನಲ್ಲಿ ಈ ಕಾಡಸಿದ್ದೇಶ್ವರ ಮಠ ಇದೆ. ಇವರು ತುಂಬಾ ಚಿಕ್ಕವರಾಗಿದ್ದಾಗ ತಂದೆಯನ್ನ ಆ ಅಜ್ಜಯ್ಯ ಬದುಕಿಸಿದ್ರು ಅನ್ನೋದೊಂದು ಘಟನೆಯನ್ನು ಅವ್ರು ಹೇಳ್ಕೊತಾರೆ. ಅವಾಗಿನಿಂದ ಅವರು ಅಜ್ಜಯ್ಯನಿಗೆ ಪರಮ ಭಕ್ತರಾಗ್ತಾರೆ. ಅವರಲ್ಲಿ ಅಚಲವಾದ ನಂಬಿಕೆ, ಅವರನ್ನು ಕೇಳದೆ ಏನನ್ನೂ ಮಾಡೋದಿಲ್ಲ. ಅಂದರೆ ರಾಜಕೀಯದಲ್ಲಿ ಇರುವವರು ರಾಜಕೀಯ ನಿರ್ಣಯಗಳನ್ನ ತಗೊಳ್ಬೇಕಾದರೂ ಯಾರೋ ಸ್ವಾಮೀಜಿಯವರ ನಿರ್ದೇಶನದಂತೆ ಅಥವಾ ಒಂದು ಮಠದ ನಿರ್ದೇಶನದಂತೆನೋ ಅವರ ಸಲಹೆ ಅಂತನೋ ನಡ್ಕೊಳ್ತಾರೆ ಅಂತಂದ್ರೆ ಹೆಚ್ಚಿನ ಪ್ರಭಾವಕ್ಕೊಳಗಾಗ್ತಾರೆ ಅನ್ನೋದು ಕೂಡ ಸಹಜವಾಗಿಯೇ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಏನು ಅಂತಂದ್ರೆ ಅದು ಅವರ ನಂಬಿಕೆ. ಅಜ್ಜಯ್ಯನ ಅವರು ಆರಾಧನೆ ಮಾಡೋದಾಗ್ಲಿ ಅಥವಾ ಅಜ್ಜಯ್ಯನವರ ಸಲಹೆ ಪಡ್ಕೊಳ್ಳೋದಾಗ್ಲಿ ತಪ್ಪಲ್ಲ, ಅದು ಅವ್ರ ನಂಬಿಕೆ ಅಂತ ಕೂಡ ಇನ್ನೊಂದಷ್ಟು ಜನ ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾದ್ರೂ ಕೂಡ ಅವರು ಒಂದು ಅವೈದಿಕ ಅವಧೂತರಾದಂಥ ಪರಂಪರೆಯಿಂದ ಬಂದಂತಹ ಅಜ್ಜಯ್ಯನವರ ಹೆಸರಿನಲ್ಲಿ, ಕಾಲ್ಪನಿಕ ದೈವದ ಹೆಸರಿನಲ್ಲಿ ಅವರು ಪ್ರಮಾಣ ವಚನನ ಸ್ವೀಕರಿಸಿಲ್ಲ ಅಂತ ವಾದ ಮಾಡೋರು ಕೂಡ ಇವತ್ತು ನಮ್ಮ ಮುಂದೆ ಇದ್ದಾರೆ. ಅದೇನೇ ಇರಲಿ, ಪ್ರಮಾಣ ವಚನವನ್ನ ಸ್ವೀಕರಿಸುವಾಗ ನಾವು ಅತಿ ಹೆಚ್ಚಾಗಿ ಯಾರನ್ನ ನಂಬಿದೀವಿ, ಯಾರನ್ನ ಪೂಜಿಸ್ತೀವಿ ಅವರ ಮೇಲೆ ಪ್ರಮಾಣ ಮಾಡೋದು ತುಂಬಾ ಶಕ್ತಿಶಾಲಿಯಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮತ್ತೆ ಪ್ರಾಮಾಣಿಕವಾಗಿರುತ್ತೆ. ಯಾಕಂದ್ರೆ ಈಗ ತಾಯಿ ಮೇಲೆ ಆಣೆ ಮಾಡಿ ಹೇಳು ಅನ್ನುವಾಗ ತಾಯಿಯನ್ನ ಅಪಾರವಾಗಿ ಪ್ರೀತಿಸೋರು, ನಂಬಿರೋ ಅಂಥವ್ರು ಯಾರು ಕೂಡ ಆಣೆ ಮಾಡಿ ಸುಳ್ಳನ್ನ ಹೇಳಲ್ಲ, ಸತ್ಯವನ್ನೇ ಹೇಳ್ತಾರೆ. ಹಾಗೆ ಇವರು ಸತ್ಯವನ್ನೇ ನಾನು ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಆರಿಸ್ಕೊಂಡಿದ್ದು ಅಜ್ಜಯ್ಯನವರನ್ನ. ಅದೆಲ್ಲದರ ಜೊತೆನಲ್ಲಿ ಅಭಿವೃದ್ಧಿಯತ್ತ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಗಮನವನ್ನ ಕೊಡ್ತಾರೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಅವ್ರಿಗೆ ಬೆಂಗಳೂರನ್ನ, ಕರ್ನಾಟಕವನ್ನ ದೊಡ್ಡದಾಗಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನುವಂಥ ಕನಸು ಇದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಜವಾಗ್ಲೂ ಡಿಸರ್ವಿಂಗ್ ಆದಂತ ವ್ಯಕ್ತಿ ಅಂತಾನೆ ಹೇಳ್ಬೇಕು. ಮತ್ತೆ ಇವತ್ತಿನ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅಂತ ಒಬ್ಬ ಅಗ್ರೆಸಿವ್ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬೇಕಿತ್ತು. ಬಹುಶಃ ಹೈಕಮಾಂಡ್ ಇದನ್ನ ಯೋಚನೆ ಮಾಡಿನೇ ಅವರನ್ನ ಮುಖ್ಯಮಂತ್ರಿಯಾಗಿ ದಿಢೀರಂತ ನಿರ್ಧಾರ ತಗೊಳ್ತು ಅಂತ ಅನಿಸ್ತಾ ಇದೆ. ಯಾಕಂದ್ರೆ SIR ಇಲ್ಲಿ ಕರ್ನಾಟಕದಲ್ಲಿ ಸದ್ಯದಲ್ಲೇ ನಡೆಯಲಿದೆ. SIR ನಿಂದ ಬೇರೆ ರಾಜ್ಯಗಳಲ್ಲಿ ಏನೆಲ್ಲ ಅನಾಹುತ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಕರ್ನಾಟಕದಲ್ಲಿ ಅದು ನಡೆಯದೇ ಇರೋ ಹಾಗೆ, ಅಕ್ರಮ ಆಗದೆ ಇರೋ ಹಾಗೆ ತಡೆಗಟ್ಟಬೇಕು, ನೋಡ್ಕೋಬೇಕು ಅಂತಂದ್ರೆ ಅದಕ್ಕೊಬ್ರು ಸ್ಟ್ರಾಂಗ್ ಆದಂತ ತುಂಬಾ ಚುರುಕಾಗಿರುವಂತ ಮುಂದಾಲೋಚನೆ ಮಾಡಿ ಅದನ್ನ ನಡೆಸುವಂತ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದು ಅಗತ್ಯ ಇತ್ತು. ಹಾಗಾಗಿನೇ ಡಿ.ಕೆ. ಶಿವಕುಮಾರ್ ಈ ಹಿಂದೆ ಮಾಡಿರುವಂತ ಕೆಲಸಗಳನ್ನ ನೋಡಿ ಇದಕ್ಕೆ ಅವರೇ ಸೂಕ್ತ ಅಂತ ಹೈಕಮಾಂಡ್ ಯೋಚನೆ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಏನೇ ಇರಲಿ, ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಆಡಳಿತ ವೈಖರಿ ಹೇಗಿರುತ್ತೆ ಅನ್ನೋದನ್ನ ಇಡೀ ಭಾರತ ಕಾದು ನೋಡ್ತಾ ಇದೆ. ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಭರವಸೆನ ಇಟ್ಕೊಳ್ಳೋಣ. ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮರಿಬೇಡಿ. ನೀವು ನೋಡ್ತಿದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.